ಸಾಧನೆಯನ್ನು ಮಾಡಬೇಕು ಮನುಷ್ಯ ಅಂತ ಹುಟ್ಟಿದ ಮೇಲೆ ಅಂತ ಹೇಳ್ತಾರೆ. ಯಾವುದು ಸಾಧನೆ? ಸಾಧನೆ ಅಂದರೆ ಯಾವುದು? ಮನುಷ್ಯ ಅಂತ ಹುಟ್ಟಿದ ಮೇಲೆ ಭೂಮಿಯಲ್ಲಿ ಒಂದು ಸಾಧನೆ ಮಾಡಬೇಕು, ನಾನು ಸಾಧನೆ ಮಾಡಿದ್ದೀನಿ ಅಂತಾರೆ. ಯಾವ ಸಾಧನೆ ಮಾಡಿರ್ಬೋದಮ್ಮ ಅವ್ರ ಪ್ರಕಾರ? ಹೇಳ್ತಾರೆ ಕೆಲವರು, ನಾನು ಸಾಧನೆ ಮಾಡಿದ್ದೀನಿ ಹುಟ್ಟಿದ್ದಕ್ಕೆ. ಏನು ಮಾಡಿರ್ಬೋದು? ಜಮೀನು ತೊಗೊಂಡಿರ್ಬೋದು, ಮನೆಗಳು ಕಟ್ಟಿರ್ಬೋದು, ವೆಹಿಕಲ್ ತೊಗೊಂಡಿರ್ಬೋದು, ಚೆನ್ನಾಗಿ ಓದಿ ಕೆಲಸ ತೊಗೊಂಡಿರ್ಬೋದು. ಇದು ಸಾಧನೆನಾ? ಅಲ್ಲ, ಇದು ಸಾಧನೆ ಅಲ್ಲ, ಆಸೆ. ಅಂದರೆ ದುರಾಸೆ. ಆಸೆ ಭಗವಂತ, ದುರಾಸೆ ನಾವು. ಭಗವಂತನಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ದುರಾಸೆಯಲ್ಲಿ ಬದುಕ್ತಾ ಇದ್ದೀವಿ, ದುರಾಸೆಯಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಏನಂದರೆ ನಾವು ಹೇಳ್ಕೊಡ್ತಿರೋದು ದುರಾಸೆ. ಚೆನ್ನಾಗಿ ಓದು, ಚೆನ್ನಾಗಿ ತಿನ್ನು, ಚೆನ್ನಾಗಿ ಬದುಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡು. ಈ ದುರಾಸೆ ತಾನೇ. ಹಾಗಾಗಿ ಕಷ್ಟಪಟ್ಟು ಅನ್ನೋದು ಎಲ್ಲರೂ ಅವರೇ ಹೇಳ್ಕೊಡ್ತಾ ಇದ್ದಾರೆ, ಕಷ್ಟಪಡು ಅಂತ. ಆದರೆ ಹೇಳ್ತಿರೋದು ಮಾತ್ರ ಸುಖವಾಗಿರುವಂಥ. ಸೊ ಈ ಕಷ್ಟ ಸುಖಕ್ಕೆ ವ್ಯತ್ಯಾಸ ಗೊತ್ತಿಲ್ಲದ ಕಾರಣ ನಾವು ಅವೈಜ್ಞಾನಿಕವಾಗಿ ಅಜ್ಞಾನಿಗಳಾಗಿ ಅಂತ ಎಲ್ರಿಗೂ ನಾನು ಹೇಳ್ತಾ ಇಲ್ಲ. ಅರ್ಥ ಆಗದೇ ಇರೋರಿಗೆ ಇದು ಅನ್ವಯ ಆಗತ್ತೆ ಅಂತ ಅನ್ಕೋತೀನಿ. ಜೀವನದಲ್ಲಿ ಇಷ್ಟಪಟ್ಟು ಬದುಕಬೇಕು, ಕಷ್ಟಪಟ್ಟು ಬದುಕಬಾರ್ದು. ಏನು ಹೇಳ್ತೀಪ್ಪ? ಹೌದು. ಇಷ್ಟಪಟ್ಟು ಬದುಕಬೇಕು ಅಂದರೆ ನೀವು ಸೂರ್ಯನನ್ನು ನಿಮ್ಮ ಮನೆಗೆ ನೀವು ಬರಮಾಡಿಕೊಳ್ತಕ್ಕಂಥ ಒಂದು ಚಾಣಕ್ಯತೆಯನ್ನು ನೀವು ಕಲಿಬೇಕು.